ಜಮೀರ್ ಅಹಮದ್ ಖಾನ್ ಅವ್ರನ್ನ ನೀವು ಅಕ್ಸೆಪ್ಟ್ ಮಾಡಿದ್ದೀರಿ, ಜಮೀರ್ ಅಹಮದ್ ಖಾನ್ ಈಸ್ ಮೈ ವಾಯ್ಸ್ ಅಂತ ನೀವು ಅಂದ್ಕೊಂಡ್ರೆ ಅವರ ವಾಯ್ಸ್ ಅನ್ನ ಹತ್ತಿಕ್ಕೋಕೆ ಈಗ ಕಾಂಗ್ರೆಸ್ ಪಾರ್ಟಿಯಲ್ಲಿ ಷಡ್ಯಂತ್ರ ನಡೀತಾ ಇದೆ. ಸೊ ಇದರಿಂದ ನಿಮ್ಗೆ ಅರ್ಥ ಆಗ್ಬೇಕಾಗಿರೋದು ಏನು ಅರ್ಥ ಆಗ್ಬೇಕಾಗಿರೋದು? ನಮಗೆ ಇವಾಗ ಏನು ಗೊತ್ತಾ ಮೇಡಮ್, ನಾವು ಇಷ್ಟು ದಿವಸನಿಂದ ಕಾಂಗ್ರೆಸ್ಗೆ ನಂಬ್ಕೊಂಡಿದ್ದು ಮೇಡಮ್. ಈ ದಾವಣಗೆರೆನಿಂದ ನಮಗೆ ಬಹಳ ಬೇಸರ. ನಿಮ್ಗೆ ಅನಿಸ್ತಾ ಇದೆಯಾ ನಾವು ಸಿದ್ದರಾಮಯ್ಯನವರೇ ನಮ್ಮ ನಾಯಕ, ಮುಸಲ್ಮಾನರ ಅನಭಿಷಿಕ್ತ ನಾಯಕ, ಅಲ್ಪಸಂಖ್ಯಾತರ ಅನಭಿಷಿಕ್ತ ನಾಯಕ, ಹಿ ಈಸ್ ಅವರ್ ಲೀಡರ್ ಅಂತ ತಾವು ಅಂದ್ಕೊಂಡಿದ್ರಿ ಸಿದ್ದರಾಮಯ್ಯನವ್ರನ್ನ. ಸಿದ್ದರಾಮಯ್ಯನವರನ್ನ ಅವ್ರ ಸಮುದಾಯದವರು, ಕುರುಬ ಸಮುದಾಯದವರು ಅಷ್ಟು ಬೆಂಬಲಿಸಿದ್ರೋ ಇಲ್ವೋ ಗೊತ್ತಿಲ್ಲ, ಬಟ್ ನೀವು ಮುಸಲ್ಮಾನರಂತೂ ಸಿದ್ದರಾಮಯ್ಯನವರು ನಮ್ಮ ನಾಯಕ ಅಂತ. ಸೊ ಈಗ ನಿಮ್ಗೆ ಅನಿಸ್ತಾ ಇದೆಯಾ ನಮ್ಮ ಸಮುದಾಯದ ಒಬ್ಬ ನಾಯಕ ಬೇಕಾಗಿತ್ತು, ಇವ್ರನ್ನ ಬಿಟ್ಟು ನಮ್ಮ ಸಮುದಾಯದ ನಾಯಕನನ್ನೇ ನಾವು ಬೆಳೆಸಿದ್ರೆ ಇವತ್ತು ನಮ್ಮ ಧ್ವನಿ ಆಗ್ತಾ ಇದ್ರು ಅಂತ. ಎಲ್ಲಿದ್ದಾರೆ ಸಿದ್ದರಾಮಯ್ಯನವರು? ಎಲ್ಲಿ ಮಾತಾಡ್ತಾ ಇದ್ದಾರೆ? ಅವರು ಏನು ಮಾತಾಡ್ತಾ ಇಲ್ಲ, ಎದುರುಗಡೆ ಬಂದ್ಬಿಟ್ಟು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಲೀಡರ್ ಬೇಕಿಲ್ಲ ನನಗೆ, ಈ ರಾಜ್ಯಕ್ಕೆ ಒಬ್ಬ ಲೀಡರ್ ಬೇಕಾಗಿದೆ. ನೋಡಿ ನಮ್ಗೆ ಏನಂದ್ರೆ ಇವಾಗ ಮುಸ್ಲಿಂ ಪಾಪ್ಯುಲೇಷನ್ ಜಾಸ್ತಿ ಆದ ತಕ್ಷಣ ನಮ್ಗೆ ಟಿಕೆಟ್ ಕೊಡ್ಬೇಕಂತ ಕೇಳುವ ಆ ಮನಸ್ಥಿತಿ ಇದೆಯಲ್ಲ, ಅದು ಅಗೇನ್ಸ್ಟ್ ಡೆಮೋಕ್ರಸಿ. ಅದು ಬೇರೆ ವಿಷಯ. ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ರೆಪ್ರೆಸೆಂಟೇಷನ್ ಬೇಕು. ಇಲ್ಲಿ ಸಾಮಾಜಿಕ ನ್ಯಾಯ ಅನ್ನುವಂತ ತಳಹದಿಯ ಮೇಲೆ ರಚನೆಯಾಗಿರುವಂತದ್ದು. ರಾಧಾಯಿರಾವ್ ಅವ್ರೆ, ನಾನೇನ್ ಹೇಳ್ಕೊತಂದ್ರೆ, ಒಂದು ಹಿಂದೂ ಡಾಮಿನೇಟೆಡ್ ಏರಿಯಾನಲ್ಲಿ ಉಮರ್ ಶರೀಫ್ ನಿಲ್ಬೇಕಂತ ಆಸೆ ಪಡ್ತಾನೆ. ಆವಾಗ ಯಾರು ಕೂಡ ಇಲ್ಲ ರೀ ನಿಮ್ಗೆ ಓಟ್ ಬೀಳಲ್ಲ ಅಂತ ಹೇಳುವ ಆ ಮನಸ್ಥಿತಿ ಬಂದ್ರೆ ಅದು ಏನಂದ್ರೆ ನೀವೆಲ್ಲ ಧರ್ಮ ನೋಡ್ಕೊಂಡೇ ಓಟ್ ಹಾಕ್ತಿರಂತ ಅನ್ಸ್ತು. ಉಮರ್ ಶರೀಫ್ ಅವರೇ, ಅದಕ್ಕೆ ಇನ್ನು ಸ್ಟಿಲ್ ಲಾಂಗ್ ವೇ ಟು ಗೋ. ಆದ್ರೆ ನೀವೇ ಜಾಸ್ತಿ ಸಂಖ್ಯೆಯಲ್ಲಿರುವಂತಹ ಕ್ಷೇತ್ರದಲ್ಲೇ ನಿಮ್ಗೆ ಟಿಕೆಟ್ ಕೊಡ್ತಾ ಇಲ್ಲ, ಇನ್ನು ಹಿಂದೂಗಳು ಜಾಸ್ತಿ ಇರೋ ಕ್ಷೇತ್ರಗಳಲ್ಲಿ ನಿಮ್ಗೆ ಟಿಕೆಟ್ ಕೊಟ್ಬಿಡ್ತಾರೆ. ಫೈಟ್ ಫಾರ್ ಯುವರ್ ರೈಟ್ಸ್. ಅಲ್ಲೇ ಗೆಲ್ಬೇಕು, ಸೋಷಿಯಲ್ ಸರ್ವಿಸ್ ಮಾಡಬೇಕು, ಬೇರೆ ಏರಿಯಾನಲ್ಲಿ ಸೇರ್ಸೋದೇ ಇಲ್ಲ. ನಾಮಕೆ ವಾಸ್ತ ಮಾಡಿರೋದು ಎಲ್ಲಿದ್ದಾರೆ ಮೇಡಮ್? ಸಿದ್ದರಾಮಯ್ಯ ಅವರು ಹೆಲಿಕಾಪ್ಟರ್ ನಲ್ಲಿ ಹೋಗ್ತಾ ಇದಾರಲ್ಲ, ಅವ್ರಿಗೆ ಬೇಕಾಗಿರೋದು ಯಾರು? ಸಿದ್ದರಾಮಯ್ಯರ್ಗೆ ಬೇಕಾಗಿರೋದು ಏನು? ಹೆಲಿಕಾಪ್ಟರ್ ಬೇಕು, ಹೋಗ್ಬೇಕು, ನಾವು ಅವ್ರಿಗೆ ಟಿಕೆಟ್ ಕೊಡ್ಬೇಕು. ಯಾರಿಗೆ? ಅವ್ರಿಗೆ. ಅಲ್ಲಿ ದಾವಣಗೆರೆ ಇನ್ನೂ ನಾವು ಸೋಲ್ಸಿಲ್ಲ. ಇಲ್ಲ ಮೇಡಮ್, ಇನ್ನು ನಾವು ಸೋಲ್ಸಿಲ್ಲ ಯಾವ್ದೂನು. ಅದಕ್ಕೆ ಮುಂಚೆನೇ ಇಷ್ಟು ಭಯ ಅಂದ್ರೆ ಕೊಟ್ಬಿಟ್ರೆ ಇನ್ನು ಸೋಲ್ಸ್ ಮೇಲೆ ಏನ್ ಮಾಡ್ತೀರಾ ಇವರು? ಇಲ್ಲ ಇದ್ರಲ್ಲಿ ಏನಂದ್ರೆ, ಶಾಮನೂರ್ ಶಿವಶಂಕರಪ್ಪ ಅವ್ರ ಫ್ಯಾಮಿಲಿ ಬಂದು ಆಲ್ಮೋಸ್ಟ್ 30-40 ಇಯರ್ಸ್ ಇಂದ ಅವ್ರು ಬಂದು ರಾಜಕೀಯದಲ್ಲಿ ಇದ್ದಾರೆ. ಅದರಲ್ಲಿ ಬೇರೆ ಇವ್ರು ಎಷ್ಟೋ ಬಾರಿ ಗೆದ್ದಿದ್ದಾರೆ, ಮೆನಿ ಟೈಮ್ಸು. ಅದಕ್ಕೆ ಈಕ್ವಲ್ ಆಗಿ ಒಬ್ಬ ಮುಸ್ಲಿಂ ಕ್ಯಾಂಡಿಡೇಟು ದಾವಣಗೆರೆನಲ್ಲಿ ತೋರಿಸ್ಬಿಡಿ ಅಂತ ಹೇಳ್ತಿದ್ದೀನಿ. ಅದಕ್ಕೆ ಈಕ್ವಲ್ ಆಗಿ ನೋಡಿ, ಆಸ್ ಅ ಇಂಟೆಲೆಕ್ಚುಯಲ್ ನಾನು ಕೇಳ್ತಿರೋದಕ್ಕೆ ಯಾರೋ ಒಬ್ಬನ ಹೆಸರು ಕೊಡಿ ಅಂತಾನೆ ಕೇಳ್ಕೊಡ್ತೀನಿ. ಒಬ್ಬ ಲೀಡರ್ ಹೆಸರು ಕೊಡಿ. ಒಂದು ನಿಮಿಷ. ಮುಸಲ್ಮಾನ ಮುಖಂಡ ನಿಂತೇ ಇಲ್ಲ, ಹೌದಾ? ಅವ್ರ ವಿರುದ್ಧ ನಿಂತಿಲ್ಲ. ಬಟ್ ಮುಸಲ್ಮಾನರು ಸ್ವಲ್ಪ ಅಪ್ಸೆಟ್ ಆಗಿದ್ದಾರೆ ಅನ್ನೋ ವಿಚಾರಕ್ಕೆ ಕಾಂಗ್ರೆಸ್ ಪತ್ರಗುಟ್ಟು ಬಿಟ್ಟಿದೆ. ದಟ್ ಈಸ್ ದಿ ಚೇಂಜ್, ದಟ್ ಈಸ್ ದಿ ಇಂಪ್ಯಾಕ್ಟ್ ಮುಸಲ್ಮಾನರು ಆ ಕ್ಷೇತ್ರದಲ್ಲಿ ತರ್ತಾ ಇರೋದು. ಇವತ್ತು ಯಾಕೆ ದಾವಣಗೆರೆ ವಿಚಾರವನ್ನು ಇಟ್ಟುಕೊಂಡು ಕಾಂಗ್ರೆಸ್ ಇಷ್ಟು ದೊಡ್ಡ ಕ್ರಮಕ್ಕೆ ಮುಂದಾಗಿದೆ ಅಂತಂದರೆ ಅಲ್ಲಿ ಮುಸಲ್ಮಾನರು ಅಪ್ಸೆಟ್ ಆಗಿದ್ದಾರೆ ಅಂತ. ಸೊ ಮುಸಲ್ಮಾನರಿಗೆ ಶಕ್ತಿ ಇಲ್ಲ, ಮುಸಲ್ಮಾನರು ಇಂಪ್ಯಾಕ್ಟೇ ಮಾಡೋಕ್ಕಾಗಲ್ಲ, ಅಥವಾ ಮುಸಲ್ಮಾನರು ವೀಕ್ ಅಂತ ನೀವು ಭಾವಿಸಬೇಕಾಗಿಲ್ಲ. ಇವತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿ ತಲ್ಲಣಗಳು ಸೃಷ್ಟಿ ಆಗ್ತಾ ಇದೆ ಬಿಕಾಸ್ ಮುಸಲ್ಮಾನ ವೋಟ್ ಬ್ಯಾಂಕ್ ನಮ್ಮಿಂದ ಎಲ್ಲಿ ದೂರ ಆಗುತ್ತೆ ಅಂತ. ಎಲ್ಲಿಂದ ದೂರ ಈಗ ಏನಾದ್ರೂ ದಾವಣಗೆರೆಯಲ್ಲಿ ಹೆಚ್ಚು ಕಡಿಮೆ ಆದ್ರೆ ಇಟ್ಸ್ ಬಿಕಾಸ್ ಆಫ್ ಮುಸಲ್ಮಾನ್ ವೋಟ್ಸ್. ಸೊ ದಟ್ಸ್ ವೈ ಅದ್ರದ್ದು ಇಂಪ್ಯಾಕ್ಟ್ ನಮ್ಮ ತಲೆಗೆ ಬರಬಾರ್ದು ಅಂತ ಪಕ್ಷದ ಅಧ್ಯಕ್ಷರು ಪಾಪ ಬಹಳ ಗೇಮ್ ಆಡ್ತಾ ಇದ್ದಾರೆ. ಹೇಳಿ ನಾರಾಯಣ ಸ್ವಾಮಿ. ನೋಡಿ, ಮುಸಲ್ಮಾನರು ಇಂಪ್ಯಾಕ್ಟು ಕಾಂಗ್ರೆಸ್ ಪಾರ್ಟಿಗೆ ಅವತ್ತಿಂದನೂ ಅಷ್ಟೇ 100% ಇದ್ದಾರೆ, ಅದರಲ್ಲಿ ನನ್ನ ಮನೆ ಇಲ್ಲ. ಬಟ್ ಕಾಂಗ್ರೆಸ್ ಪಕ್ಷ ಅಲ್ಲಿ 3 ಸತಿ ಮಾಡಿದೆ ಜಬ್ಬಾರ್ ಅವ್ರಿಗೆ MLC. ಇದನ್ನೊಂದು ಸತಿ ಯೋಚನೆ ಮಾಡಬೇಕು ನಾವು. ನಜೀರ್ ಅಹಮದ್ ಅವ್ರಿಗೆ 2 ಸತಿ ಅಸೆಂಬ್ಲಿ ಸೋತರು, 3 ಸತಿ MLC ಮಾಡಿದೆ. ಆ 3 ಸತಿ MLC ಮಾಡಿ CM ಅವರು ಪರ್ಸನಲ್ ಇಂಟ್ರೆಸ್ಟ್ ಅವ್ರನ್ನ ಪೊಲಿಟಿಕಲ್ ಸೆಕ್ರೆಟರಿ ತಗೊಂಡಿದ್ರು. ಅವರು ಆಸ್ ಎ ಪೊಲಿಟಿಕಲ್ ಚೀಫ್ ಮಿನಿಸ್ಟರು ನನ್ನ ಸೆಕ್ರೆಟರಿ ಆಗಿದ್ದವ್ರು ನನ್ನ ಮಾತು ಕೇಳಿಲ್ಲ ಅನ್ನೋಕೆ ಇದು ಸರ್ವೇ ಸಾಮಾನ್ಯ ಇರ್ತದೆ. ಇದನ್ನ ಸಮುದಾಯ ನಮ್ಮ ಸಮುದಾಯಕ್ಕೆ ಪಕ್ಷ ವಿರೋಧಿ ಕೆಲಸ ಮಾಡಿದ್ದ ಪ್ರಬಲ ಸಮುದಾಯಗಳ ಮುಖಂಡರ ವಿರುದ್ಧ ಕಾಂಗ್ರೆಸ್ ಪಕ್ಷ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಆದರೆ ಈಗ ಪಕ್ಷನಿಷ್ಠ ಮುಸ್ಲಿಂ ನಾಯಕರ ವಿರುದ್ಧ ಇಷ್ಟು ತರಾತುರಿಯಲ್ಲಿ ಅತ್ಯಂತ ಕಠಿಣ ಕ್ರಮ ಕೈಗೊಂಡಿರುವುದನ್ನು ನೋಡಿದರೆ ಕಾಂಗ್ರೆಸ್ನಲ್ಲಿ ಶಿಸ್ತು ಕ್ರಮ ಎಂಬುದು ಕೇವಲ ಕಾರಣ ಏನಂದ್ರೆ, ಜಬ್ಬಾರ್ ಅವರು ಕೆಪಿಸಿಸಿ ಮೈನಾರಿಟಿ ಸೆಲ್ ಚೇರ್ಮನ್ ಆಗಿಲ್ಲ ಅಂದಿದ್ರೆ ಬಹುಶಃ ಇದಾಗ್ತಾ ಇರ್ಲಿಲ್ಲ. ಕೆಪಿಸಿಸಿ ಮೈನಾರಿಟಿ ಸೆಲ್ ಚೀಫ್ ಆದ್ಮೇಲೆ ಎಲೆಕ್ಷನ್ more than 50% ಅವ್ರು ಲೀಡ್ ಮಾಡಬೇಕು. ಅವ್ರ ಕಾನ್ಸ್ಟೆನ್ಸಿ ಇಲ್ಲ, ಟಿಕೆಟ್ ಕೇಳಿದ್ರು, ಆದ್ರೆ ಹೈಕಮಾಂಡ್ ಇಲ್ಲಪ್ಪ ಯಾರೋ ಈ ತರ ಅನಾಹುತ ಆಗಿರೋದ್ರಿಂದ ಆ ಕುಟುಂಬ ಮೊದಲಿಂದ ನಡ್ಕೊಂಡ್ ಬಂದಿದೆ. ಬಟ್ ಅವರು ಜನರಲ್ ಸೆಕ್ರೆಟರಿ ಬಂದ್ರು ಅಲ್ಲಿಗೆ ಹೋಗೋದಿಲ್ಲ, CM ಬಂದ್ರು ಹೋಗೋದಿಲ್ಲ, PCC ಅದು
ತಪ್ಪಲ್ವಾ? ಅಲ್ಲ, ಉತ್ತರ- ಆ ತಪ್ಪನ್ನ ಒಂದ್ ನಿಮಿಷ, ಗುರ್ತಿದಾರ ಆಯ್ತು ಅಂತ ಅವ್ರು ನಾರಾಯಣ ಶಿಕ್ಷೆ ಕೊಡಿ. ಬಟ್ ಉತ್ತರ- MLC ಇದಾರೆ ಉತ್ತರ ಸ್ಟಿಲ್ ಅವರು. ಕೇಳಿದ್ರಾ? ನೀವ್ ಹೇಳ್ದಂಗೆ ಆ ಸಮುದಾಯಕ್ಕೆ ವಿರೋಧ ನಾರಾಯಣ ಸ್ವಾಮಿ ಮಾಡ್ಬೇಕಂದ್ರೆ MLC ಕೂಡ ನಾರಾಯಣ ಬೆಳಗ್ಗೆ ಸ್ವಾಮಿ ವಿಡ್ರಾ ಅವರೇ, ಮಾಡ್ಕೊಳ್ಳೋರು. what is the reason? ಉತ್ತರ ಕೇಳಿದ್ರ? ಅವ್ರ ಉತ್ತರ ಕೇಳಿದ್ರ? ಯಾರು ಉತ್ತರ ಗೊತ್ತಿದೆ ಅಲ್ಲ ಮೇಡಮ್, ಏನ್ ಅವ್ರ ಉತ್ತರ No, no. ನೀವು ವಾಂಟ್, ನೀವು ಅಸ್ಯೂಮ್ ಮಾಡಬೇಡಿ. ಅವ್ರ ಉತ್ತರ ನೀವು ಕೇಳಿದ್ರ? ಉತ್ತರ ಕೇಳೋದಕ್ಕೆ ಇವತ್ತು ನಮ್ಗೆಲ್ರಿಗೂ ಗೊತ್ತು ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ಏನು ಅಂತ, ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ಏನು ಅಂತ. ಬಟ್ ನಿಮ್ಮ ಅಭಿಪ್ರಾಯಕ್ಕೆ ಮನ್ನಣೆಯನ್ನ ಕೊಟ್ಟು ನಿಮ್ಮನ್ನ ಕರೆಸಿದ್ದೀವಿ. ಒಬ್ಬ ವ್ಯಕ್ತಿಯ ವಿರುದ್ಧ ನೀವು ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದೀರಿ. ಒಂದ್ ಸೆಕೆಂಡ್ ಇಲ್ಲಿ ನಿಮ್ಮ ಹೇಳ್ಬಿಡ್ತೀನಿ. ಪ್ರಕಾರ ಅವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ. ಅವರ ಪ್ರಕಾರ ಅವರು ಮಾಡಿದ್ದಾರೆಯೇ ಇಲ್ಲವೇ ಅಂತ ಹೇಳೋದಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿದ್ದೀರಾ? ಇದಕ್ಕೆ ಉತ್ತರ ಹೇಳ್ತೀನಿ. ಕೆಲವು ವಿಷಯಗಳಲ್ಲಿ ನೋಡಿ ಅಥೆಂಟಿಕ್ ಆಗಿ ಇದ್ರೆ ಅದನ್ನ ನೀವು ಎಕ್ಸ್ಪ್ಲೇನ್ ಏನ್ ಮಾಡಿ. authentic? What is ಅದಕ್ಕೆ the ಏನಂದ್ರೆ authentic? ಏನ್ ಅದೇನಂದ್ರೆ authentication? ಹುಸೇನ್ ಅಂತ ಏನ್ ಒಂದ್ ಸೆಕೆಂಡ್ authentication? ಬಿಡಿ ನನಗೆ. ಹುಸೇನ್ ಅಂತ KPCC ವೈಸ್ ಪ್ರೆಸಿಡೆಂಟ್ ಅವರು, ದಾವಣಗೆರೆ ಅವರು, ಕಾಂಗ್ರೆಸ್ನ ಹಿರಿಯ ಲೀಡರ್ ಅವರು. ನ್ಯಾಯಾಲಯದಲ್ಲಿ ಇನ್ವೆಸ್ಟಿಗೇಷನ್ ಪ್ಲೀಸ್ ಚಾರ್ಜ್ ಶೀಟ್ ಹಾಕಿ ನನ್ಗೊಂದ್ ಮಾತು ಸಾಕ್ಷ್ಯಗಳನ್ನ ಬಿಡಿ. ಕಲೆ ಹಾಕಿ ಇವರೇ ಕೊಲೆ ಮಾಡಿದ್ದು ಅಂತ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿ ಕಟಕಟೆಗೆ ಬಂದಾಗ ಆ ನ್ಯಾಯಾಲಯವನ್ನುವಂತ ಪವಿತ್ರ ಸ್ಥಳದಲ್ಲಿ ಆ ಆರೋಪಿಗೂ ತನ್ನ ಹೇಳಿಕೆಯನ್ನ ದಾಖಲಿಸೋದಕ್ಕೆ ಹಕ್ಕಿದೆ. ಆದ್ರೆ ನಿಮ್ಮ ರಾಜಕೀಯ ಪಕ್ಷದಲ್ಲಿ ನೀವೇ ಜಡ್ಜ್, ನೀವೇ ಎಲ್ಲ, ನಿಮ್ದೇ ಅಥೆಂಟಿಫಿಕೇಶನ್, ನಿಮ್ದೇ ಜಡ್ಜ್ಮೆಂಟ್. ಆರೋಪಿಗೆ ಏನು ಮಾತಾಡಕ್ಕೆ ಅವಕಾಶ ಇಲ್ಲ. ನೋಡಿ ಏನ್ ಹುಸೇನ್ ಅಂತ NSU ಯೂತ್ ಕಾಂಗ್ರೆಸ್ ಇಂದ ಬಂದರು, KPCC ವೈಸ್ ಪ್ರೆಸಿಡೆಂಟ್ ಅವರು ಟಿಕೆಟ್ ಕೇಳಿದ್ರು. ಪ್ರಬಲಾಕಾಂಕ್ಷಿಯಲ್ಲಿ ದಾವಣಗೆರೆಯವರು ಅವರು ನಿನ್ನೆ ಪ್ರೆಸ್ ಮೀಟ್ ಮಾಡಿ ಹೇಳ್ತಾ ಇದ್ದಾರೆ ಇವ್ರು ಏನ್ ಮಾಡಿದ್ದಾರೆ ಅಂತ. ನಮ್ಮ ಹತ್ರ ಆಡಿಯೋನಿದೆ, ವಿಡಿಯೋನಿದೆ, ಎಲ್ಲಿಗೆ ಫಂಡಿಂಗ್ ಮಾಡಿದ್ರು, ಯಾರಿಗೆ ಡೈರೆಕ್ಷನ್ಸ್ ಕೊಟ್ರು ಅಂತ. ಒಂದ್ ನಿಮಿಷ ಹೇಳಿ. ಪ್ರೆಸ್ ಮೀಟ್ ಹೇಳಿದವರು, ಪ್ರೆಸ್ ಮೀಟ್ ಅಲ್ಲಿ ಹೇಳಿದವರು, ಪ್ರೆಸ್ ಮೀಟ್ ಹೇಳಿದ್ದು. ಅಲ್ಲ ಹೌದು, ನೀವು ಹೇಳಿದ ಹಂಗೆ ಅಥೆಂಟಿಕೇಶನ್ ಹಂಗಿರುವಾಗ ಕೇಳಿದ ಪ್ರಶ್ನೆ ಹೌದು. ನೀವು ಕಟ್ಕಟೆ ಎಕ್ಸ್ಪ್ಲನೇಷನ್ ತಗೊಳ್ಳಿ ಆಮೇಲೆ ಮಾಡಿ ಅಂತ ಹೇಳಿದ್ರಿ. ಕಾರಣ ಕೇಳೋದಕ್ಕೆ ಮೊದಲು ಅತ್ತ ಗೊತ್ತಾಗಿದೆ ಹೌದು ಮಾಡಿದ್ದಾರೆ ಅಂತ ಕನ್ಫರ್ಮ್ ಆಗಿದ್ದೆ ಇಲ್ಲ. ಅವರು ಇದ್ದಾರಲ್ಲ. ಸತೀಶ್ ಜಾರಕಿಹೊಳಿ ಅವರು ಇದನ್ನೇ ಹೇಳಿದ್ದು. ನೀವು ಪ್ರೊಸೀಜರ್ ಅನ್ನ ಅವ್ರಿಗೆ ಒಂದು ಉತ್ತರ ಕೊಡೋದಕ್ಕೆ ಟೈಮ್ ಕೊಡ್ಬೇಕಾಗಿತ್ತು. ಒಂದು, ಎರಡು, ಇದು ಏನನ್ನ ತೋರಿಸುತ್ತೆ ಅಂದ್ರೆ ನಿಮ್ಮಲ್ಲಿ ಹೈರಾರ್ಕಿ ತೋರಿಸುತ್ತೆ, ನಿಮ್ಮಲ್ಲಿ ಹೈರಾರ್ಕಿ ತೋರಿಸುತ್ತೆ, ನಿಮ್ಮಲ್ಲಿ ಹೈರಾರ್ಕಿ ತೋರಿಸುತ್ತೆ ಮತ್ತು ಸರ್ವಾಧಿಕಾರಿ ಧೋರಣೆ, ಸರ್ವಾಧಿಕಾರಿ ಧೋರಣೆ, ನಿಮ್ಮ ಪಕ್ಷದ ಅಧ್ಯಕ್ಷರ ಸರ್ವಾಧಿಕಾರಿ ಧೋರಣೆ ತೋರಿಸುತ್ತೆ. ಕಾಂಗ್ರೆಸ್ ಪಾರ್ಟಿ ಬಹಳ ಡಿಸಿಪ್ಲಿನ್ ಪಾರ್ಟಿ. ಅವರು ಸೀನಿಯರ್ ಲೀಡರ್, 3 ಸತಿ MLC, ಅವ್ರು ವಾರ್ ಫೀಲ್ಡ್ ಬರ್ಬೇಕಾಗಿತ್ತು. ಅವ್ರ ಊರಲ್ಲಿ ಕಾಂಗ್ರೆಸ್ ಪಕ್ಷದ